ಅಂಜಲಿ 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 ಇದು ನಿನ್ ನೀವೆಲ್ಲ ಕೊಟ್ಮೇಲೆ ನಾನು ಒಬ್ಳೆ ತಿಂದ್ರೆ ಚೆನ್ನಾಗಿರಲ್ಲ. ಇದು ನನ್ನ ಸೊಸೆಗೇನೆ. ಅಂಜು ನಿಮ್ ಮೊನ್ನೆಷ್ಟೇ ಕೋಲ್ಡ್ ಆಗಿದೆ, ಈಗ ಮತ್ತೆ ಐಸ್ ಕ್ರೀಮ್ ತಿಂದ್ರೆ ಕೋಲ್ಡ್ ಆಗಲ್ವಾ? ಅವ್ರ ಐಸ್ ಕ್ರೀಮ್ ಎಲ್ರಿಗೂ ವಾಪಸ್ ಕೊಟ್ಬಿಡು. ಸುಮ್ಮನಿರಮ್ಮ, ಹಾಗಾದ್ರೆ ಅನ್ಬಾರ್ದು, ದೇವರು ಕಣ್ ಕಿತ್ಕೊಂಡ್ ಬಿಡ್ತಾನೆ. ನಿಮ್ಮ ಸಾಕ್ಷಿ ನಮ್ಗೆ ಇಷ್ಟ ಆಗಿದ್ದಾಳೆ, ನನ್ನ ಮಗನಿಗೆ ಅವಳನ್ನ ಕಂದ್ಕೋಬೇಕು ಅಂತ ಇದ್ದೀವಿ, ನೀವೇನಂತೀರಾ ಅಂತ ಕೇಳ್ತಾ ಇದ್ದಾರೆ. ಆಗುತ್ತೆ ಅದೇ ಏನ್ ಮಾಡುತ್ತೆ, ಅದಕ್ಕೆ ನೀನು ದಬಕ್ಕಂತ ಬಿದ್ದಿದ್ದು. ಮತ್ತೆ ಈ ಖುಷಿಲಿ ಸಾಕ್ಷಿ ಮದುವೆ ವಿಷಯನ ಬಾಯಿ ಬಿಟ್ಬಿಟ್ಟಿರ. ಅಯ್ಯೋ, ಸಾಕ್ಷಿಗೆ ವಿಷಯ ಹೇಳೋದೇನೆ ಮರ್ತು ಬಿಟ್ಟಿದ್ದೆ. ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಏನತ್ತೆ? ಏನಿಲ್ಲ ಸಾಕ್ಷಿ, ಮಕ್ಕಳಾಗಿ ಇನ್ನೊಂದು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ರು, ಅದಕ್ಕೆ ಅಷ್ಟೇ, ಏನಿಲ್ಲ. ಲಡ್ಡು ಎಲ್ಲಿ? ಲಡ್ಡು ಎಲ್ಲಿ ಅದಕ್ಕೆ? ಲಡ್ಡು ಲಡ್ಡು ಮತ್ತೆ ಈಗ ಐಸ್ ಕ್ರೀಮ್ ಬೈಗ್ ಹಾಕಿದ್ದೀನಿ, ತೆಪ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಕಡ್ಡಿಂಗ್ ತುರ್ಕ್ಬಿಡ್ತೀನಿ. ನಂಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ, ಯಾರು ನಮ್ಗೆ ಕೊಡ್ಲೇ ಇಲ್ಲ. ಎಲ್ಲರೂ ಚೆನ್ನಾಗಿ ಐಸ್ ಕ್ರೀಮ್ ತಿಂತಿದ್ದಾರೆ. ಬರೋ ವರ್ಷದಾಗ ಐಸ್ ಕ್ರೀಮ್ ಎಲ್ಲ ಕೊಲೆ ಆಗೋಯ್ತು, ಯಾರು ನನ್ ಕೇಳಲಿಲ್ಲ. ಚಿಕ್ಕಪ್ಪ ವಿದ್ಯೆ ಅಂತ ಇದ್ದಿದ್ರೆ ನನ್ ಬಿಟ್ಟು ಐಸ್ ಕ್ರೀಮ್ ತಿಂತಾನೆ ಇರ್ಲಿಲ್ಲ. ಬಿಟ್ರಿ ಚಿಕ್ಕೋಳಲ್ವಾ, ನಾನು ಒಬ್ಬಳನ್ನ ಯಾಕೆ ಬಿಟ್ಟೋದ್ರಿ? ನಂಗೆ ಊಟ ಮುಸ್ರೆಲ್ಲ ಯಾರು ಚಿಕ್ಕಪ್ಪ? ನಾನು ಸತ್ತು ಹೋಗ್ತೀನಿ. ಬನ್ನಿ ಚಿಕ್ಕಪ್ಪ ಪ್ಲೀಸ್, ಎತ್ಕೊಳ್ಳಿ. Chico, please. ಐಸ್ ಕ್ರೀಮ್ ತಿಂತೀನಾ? 2 ಐಸ್ ಕ್ರೀಮ್ ಕೊಟ್ಟಿದ್ರು, ನಿಂಗೊಂದು ನಂಗೊಂದು ತಗೋ. ಅಯ್ಯೋ ಕಗ್ಗೋಗ್ತದೆ. ಚೆನ್ನಾಗಿದೆ ಅಲ್ವಾ ಐಸ್ ಕ್ರೀಮು?
ದಪ್ಪಾಗೋದಲ್ಲ. ಅಂಜಲಿ, ಏನಾಯ್ತು? ಇಲ್ಲಿ ಯಾಕೆ ಬಂದು ಕೂತಿದ್ಯಾ? ನಿನ್ನೆಲ್ಲ ಕಡೆ ಎಷ್ಟು ಹುಡುಕ್ದೆ ಗೊತ್ತಾ? ಚಿಕ್ಕಪ್ಪ ಯಾವಾಗಲೂ ನಂಗೆ ಇಷ್ಟವಾದ ಐಸ್ ಕ್ರೀಮ್ ತಂದು ಕೊಡ್ತಾ ಇದ್ರು, ಆದರೆ ಈಗ ಯಾರು ತಂದ್ಕೊಡೋರೇ ಇಲ್ಲ. ಈ ಜಾಗದಲ್ಲೇ ನಂಗೆ ಚಿಕ್ಕಪ್ಪ ಐಸ್ ಕ್ರೀಮ್ ತಂದು ಕೊಟ್ಟಿದ್ದು, ಅದಕ್ಕೆ ತಿನ್ನೋಣ ಅಂತ ಬಂದೆ. ಆದರೆ ನಂಗೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ನೆನಪಾಗಳು ಬಂದ್ಬಿಡ್ತು. ಚಿಕ್ಕಪ್ಪ ನಂಗೆ ಎಷ್ಟೆಲ್ಲ ಐಸ್ ಕ್ರೀಮ್ ತಂದು ಕೊಡ್ತಾ ಇದ್ರು ಗೊತ್ತಾ? ಅಪ್ಪ ಅಮ್ಮ ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ನನ್ ಬಿಟ್ಟು ತಿಂತಾನೆ ಇರಲಿಲ್ಲ, ಎಲ್ಲ ನನಗೆ ಕೊಡ್ತಾ ಇದ್ರು. ಈಗ ಯಾರು ನಂಗೆ ಐಸ್ ಕ್ರೀಮ್ ತಂದು ಕೊಡೋರೇ ಇಲ್ಲ. ನಾನಿಲ್ವಾ? ನಾನೇನು ಬಿಟ್ಟು ತಿಂತೀನ? ಇದಕ್ಕೆ ಯಾರಾದರೂ ಅಳ್ತಾರ? ಸಮಾಧಾನ ಮಾಡ್ಕೋ. ಬೇಗ ಬೇಗ ತಿನ್ನು, ಇಲ್ಲಂದ್ರೆ ಐಸ್ ಕ್ರೀಮ್ ಕರ್ಗೋಗುತ್ತೆ. ಚೆನ್ನಾಗಿದೆ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ಎಂದರಿಗೂ ಅಲ್ಲಿ ನಿಮ್ ಭಾವ ಅವ್ರ ಶರ್ಟ್ ಅವರೇ ಐರನ್ ಮಾಡ್ಕೊತಿದ್ದಾರೆ. ಅಷ್ಟೇ ಅಲ್ಲ, ಯಾವಾಗ್ಲೂ ಮುಖ ಸಿಂಡ್ರಿಸ್ಕೊಂಡು ಸಿಡ್ಸಿಡಿ ಅಂತಿದ್ದವರು ಇವತ್ತು ಲಗ್ನಕ್ಕ ಹಾಡ್ ಬೇರೆ ಹೇಳ್ತಿದ್ದಾರೆ. ಸೂರ್ಯ ಅದ್ ಯಾವ ದಿಕ್ಕಲ್ಲಿ ಹುಟ್ಟದ್ನೋ ಏನೋ. ವಿಚಾರ್ಸು ಏನ್ ಕಥೆ ಅಂತ ಕೇಳು ಹೋಗು. ಬಾವಾ, ನಿಮ್ ಶರ್ಟ್ ನ ನೀವೇ ಐರನ್ ಮಾಡ್ಕೋತಿದ್ದೀರಾ? ಕಣ್ ಕಾಣಿಸ್ತಾ ಇಲ್ವಾ? ಯಾಕೆ ಅಕ್ಕ ಸ್ಟ್ರೈಕ್ ಮಾಡ್ತಿದಾರಾ? ಅಕ್ಕ, ಏನೇ ಇದು ಅನ್ಯಾಯ? ಬಂಗಾರದಂತ ಗಂಡ ಕಣೆ, ಇಸ್ತ್ರಿ ಮಾಡ್ಕೊಡಕ್ಕಾಗಲ್ವಾ? ಅಯ್ಯೋಯ್ಯೋ, ಕೇಳಿದ್ರೇನ್ರಿ ನಿಮ್ ನಾದ್ನಿ ಮಾತನ್ನ? ನೀವ್ ಇದ್ದಕ್ಕಿದ್ದ ಹಾಗೆ ಒಂದಿನ ಈ ರೀತಿ ಪೌರುಷ ತೋರಿಸ್ಬಿಟ್ರೆ ಎಲ್ರು ನನ್ನನ್ನೇ ಆಡ್ಕೊಳ್ಳೋದು, ನಾನು ನನ್ನ ಗಂಡನ ಸೇವೆನೆ ಮಾಡೋದಿಲ್ಲ ಅಂತ. ಶಟಪ್. ನನ್ನ ಬಟ್ಟೆನ ನಾನೇ ಐರನ್ ಮಾಡ್ಕೋತಾ ಇದ್ದೀನಿ, ನನಗೆ ಇಷ್ಟ ಇರೋ ಹಾಡನ್ನ ನಾನು ಹಾಡ್ಕೋತಾ ಇದ್ದೀನಿ. ನಿನಗೇನು ಕಷ್ಟ? ನಿನಗೆ ನಾನು ಐರನ್ ಮಾಡಿದ್ರು ಇಷ್ಟ ಆಗೋದಿಲ್ಲ, ಹಾಡು ಹೇಳಿದ್ರು ಇಷ್ಟ ಆಗೋದಿಲ್ಲ, ಆ ಲಡ್ಡು ಬೈದ್ರು ಇಷ್ಟ ಆಗೋದಿಲ್ಲ. ಒಟ್ಟಲ್ಲಿ ಈ ಮನೇಲಿ ನನಗೆ ಸ್ವಾತಂತ್ರ್ಯವೇ ಇಲ್ಲ. ಏನ್ರಿ ಇದು? ಒಂದ್ ಸಣ್ಣ ಅವಕಾಶ ಸಿಕ್ಕಿದ್ರು ನನ್ನ ಮೇಲೆ ಎಗ್ರು ಬಿದ್ಬಿಡ್ತೀರಾ ನೀವು. ಆಹಾ, ಅದಿರ್ಲಿ ಬಾಬಾ, ಇವತ್ತೇನು ನಿಮ್ ಶರ್ಟ್ ನೀವೇ ಐರನ್ ಮಾಡ್ಕೋತಿದ್ದೀರಾ? ನಿಮ್ ಶೂಸ್ನು ನೀವೇ ಪಾಲಿಶ್ ಮಾಡ್ಕೋತೀರಾ? ನೀನು ಯಾರು ಶೂ ಪಾಲಿಶ್ ಮಾಡ್ತೀಯಾ? ಓಹೋ, ಅದ್ ಹಾಗಿರ್ಲಿ. ಈಗ ನಿಜವಾದ ವಿಷಯ ಹೇಳಿ, ಏನು ಐರನ್ ಮಾಡ್ಕೊಂಡಿರೋ ಶರ್ಟ್ ಹಾಕೊಂಡು ಹೋಗಿ ನಿಮ್ ಬಾಸ್ಗೆ ಪಾಲಿಶ್ ಮಾಡ್ಬೇಕು ಅಂತನಾ? ಆಗಲ್ಲ ಕಣೆ, ನನ್ನ ಕೆಲಸ ವಾಪಸ್ ಸಿಕ್ತಲ್ಲ, ಒಂಥರ ಜಾಬ್ ರೀಬರ್ತ್ ಅಂತ ಕರಿಬೋದು ನೀನು. ಆ ಖುಷಿಗೆ ನಾನೇ ಬಟ್ಟೆ ಐರನ್ ಮಾಡಿಕೊಂಡು ನನ್ಗೆ ಇಷ್ಟ ಇರೋ ಹಾಡನ್ನ ಹಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೇನಣ್ಣ, ನೀನೇ ಐರನ್ ಮಾಡ್ತಾ ಕೂತ್ಬಿಟ್ಟಿದ್ಯಾ? ಯಾಕದ್ಕೆ ನೀವು ಮಾಡ್ಕೊಡ್ಲಿಲ್ವಾ? ಸಾಕ್ಷಿ, ಮಾಡ್ಲಿ ಬಿಡು. ಇನ್ ಮುಂದೆ ನಿಮ್ಮ ಅಣ್ಣ ಅವ್ರ ಕೆಲ್ಸನ ಅವರೇ ಮಾಡ್ಕೋತಾರೆ. ಯಾಕೆಂದ್ರೆ ಅವ್ರಿಗೆ ಸ್ವಾಭಿಮಾನ, ಸ್ಥೈರ್ಯ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೆ. ಸ್ತ್ರೀ ಇರೋದು ಬರೀ ಇಸ್ತ್ರಿ ಮಾಡಕ್ಕ? ಅಣ್ಣ ಕೊಡು ನಮ್ಮ. ಹೋಗಿಂದೆ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ನನ್ಗೆ ಯಾವ ಸಹಾಯನೂ ಬೇಡ. ಯಾರೋ ಬಂದಿರೋ ಹಾಗಿದೆ. ಸಾಕ್ಷಿ, ಯಾರು ನೋಡು. ಆಯ್ತಣ್ಣ. ನನ್ನ ಕೆಲಸ ನನ್ನದು, ನನ್ನ ಬಟ್ಟೆ ನನ್ನದು, ಎಂದೆಂದಿಗೂ.
ನಮ್ಮ ಮುದ್ದಿನ ಸೊಸೆ. ಏನಮ್ಮ ಸಾಕ್ಷಿ, ಚೆನ್ನಾಗಿದೆಯಾ? ಸಾಕ್ಷಾತ್ ಇವ್ರ ಮನಸ್ಸನ ರೀ, ಅಯ್ಯೋ ಕೈ ಸುಟ್ಕೊಂಡ್ಬಿಟ್ರಾ? ಹೀಗೆ ಆಗ್ಬೇಕು ನಿಮ್ಗೆ. ಏನೋ ದೊಡ್ಡದಾಗಿ ನಿಮ್ ಕೆಲಸ ನೀವೇ ಮಾಡ್ಕೋತೀನಿ ಅಂದ್ರೆ ಬರ್ದೇ ಇರೋ ಕೆಲಸ ಮಾಡಕ್ ಹೋದ್ರೆ ಹೀಗೆ ಆಗೋದು. ಬಿಡ್ರಿ ಅದನ್ನ, ನಾನ್ ಮಾಡ್ತೀನಿ ಅಂತ ಹೇಳಿಲ್ವಾ? ಈಗ ಐರನ್ ಮಾಡ್ತೀನಿ ಅಂತಂತ್ಯ. ರಾತ್ರಿನೇ ಮಾಡಕ್ ಏನಾಗಿತ್ತು? ಎಲ್ಲ ಪೂಸಿ ಹೊಡೆದ ಮಾಡಿಸ್ಕೋಬೇಕಾ ನಾನು? ಪೂಸಿ ಹೊಡೆಯೋ ಜಾತಿನ ನೀವು? ಯಾವಾಗ ನೋಡಿದ್ರು ಮೈ ಮೇಲೆ ಭೂತ ಬಂದಿರೋ ನನ್ನ ಮೇಲೆ ಕೂಗಾಡ್ತಾ ಇದ್ದೀರಾ. ಹೋಗ್ರಿ. ವಾಸಂತಿ, ಕೋಪ ಮಾಡ್ಕೋಬೇಡ ಕಣೆ. ನೋಡು, ನನಗೆ ಟೆನ್ಷನ್ ಆದಾಗ ನಾನು ಹೀಗೆ ಆಡ್ತೀನಿ ಅಷ್ಟೇ. ಸಾಕ್ಷಿ ಮದುವೆ ಒಂದ್ಸಲಿ ಆಗ್ಬಿಡ್ಲಿ, ಆಮೇಲೆ ನೋಡ್ತಾ ಇರು, ನಾನು ಫಿಟ್ಸ್ ತರ ಕೂಲ್ ಆಗ್ಬಿಡ್ತೀನಿ. ರೀ, ಸಾಕ್ಷಿ ಇವತ್ತು ಸಂತೋಷವಾಗಿದ್ದಾಳಲ್ವಾ? ಅವಳು ಈ ರೀತಿ ನಗ್ನಗ್ತಾ ಮಾತಾಡೋದನ್ನ ನೋಡಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಬಹುಶಃ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಖುಷಿ ಆಗಿರ್ಬೇಕು. ಕ್ಯಾನ್ಸಲ್ ಎಲ್ಲ ಆಯ್ತು, ಪಕ್ಕಾ ಫಿಕ್ಸ್ ಆಗಿದೆ. ನಿಮ್ಗೇನು ಗೊತ್ತು, ಗುಗ್ಗುಗಳು. ನೀವ್ ಯಾಕ್ರಿ ನಗ್ತಿರೋದು? ಸಾಕ್ಷಿ ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ. ಏನು, ತಂಗಿ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಅಣ್ಣನ ಖುಷಿನಾ? ಅದು ಹಾಗಲ್ಲ ಸಿಂಧು, ನನ್ನ ಕೆಲಸ ವಾಪಸ್ ಸಿಕ್ಬಿಡ್ತಲ್ಲ, ಅದಕ್ಕೆ ನಂಗೆ ಸಂತೋಷ ಆಗ್ತಾ ಇತ್ತು, ಅದಕ್ಕೆ ಖುಷಿ ನನಗೆ. ಅದೆಲ್ಲ ಬಿಡಿ. ಸಾಕ್ಷಿ ಹೋಗಿ ಎಷ್ಟೊತ್ತಾಯ್ತು, ಯಾರು ಬಂದಿದಾರೋ ಏನೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಬನ್ನಿ. ರೀ, ನೀವ್ ಹೋಗಿ ನೋಡ್ಕೊಂಡ್ ಬನ್ನಿ, ನಾನು ಐರನ್ ಮಾಡ್ತಿರ್ತೀನಿ. ನೀನ್ ಮಾಡ್ತೀಯಾ? ನೀವ್ ಹೋಗ್ರಿ. ಅಕ್ಕ, ಬಾವ ಏನೋ ಖುಷಿಲಿದ್ದಾರೆ. ಏನು ಸೀಕ್ರೆಟ್? ಏನು ಸೀಕ್ರೆಟ್ ಇಲ್ಲ ಸಿದ್ದು. ಅವ್ರು ಹೀಗೆ ಎಕ್ಸ್ಟ್ರೀಮ್ ಪರ್ಸನಾಲಿಟಿ. ಕೂಗಾಡಿದ್ರೆ ಕೂಗಾಡ್ತಾನೆ ಇರ್ತಾರೆ, ನಕ್ಕಿದ್ರೆ ನಗ್ತಾನೆ ಇರ್ತಾರೆ, ಹಾಡಿದ್ರೆ ಹಾಡು ಹೇಳ್ತಾನೇ ಇರ್ತಾರೆ. ನಿಮ್ಮ ಭಾವನ ರಿಪೇರಿ ಮಾಡೋಕ್ಕೆ ಇಷ್ಟು ವರ್ಷ ನನ್ನ ಕೈಲಂತೂ ಆಗಲಿಲ್ಲ, ಇನ್ನು ಮುಂದೆ ಆಗೋದು ಇಲ್ಲ ಬಿಡು. ಇವ್ರ ಅತ್ತೆನೆ ಮುದ್ದು ಸೊಸೆ ಅಂತ ಇದ್ದಾರೆ. ಅಂದ್ರೆ ಇವ್ರ ರಘು ಅಂಕಲ್ ಅಪ್ಪನ? ಅತ್ತೆ ಅತ್ತೆ, ಇವ್ರ ರಘು ಅಂಕಲ್ ಅಪ್ಪನ? ಸಾಕ್ಷಿ, ಯಾರಮ್ಮ ಬಂದದ್ದು? ಸರ್, ನೀವು? ನೀವೇನು ಸರ್ ಇಲ್ಲಿ? ಮಿಸ್ಟರ್ ನರಹರಿ, ಶಾಕ್ ಹೇಗೆ ಕೊಟ್ಟೆ? ನಿಮಗೆ ಶಾಕ್ ಆಗಲಿ ಅಂತಲೇ ನಿಮಗೆ ಇನ್ಫಾರ್ಮೇಶನ್ ಕೊಡದೆ ನಾನು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದೆ. ಇವ್ರೇನ್ ದೊಡ್ಡಪ್ಪನ ಬಾಸ? ಹಾಗಾದ್ರೆ ರಘು ಅಂಕಲ್ ಅಪ್ಪ ಅಲ್ವಾ? ಅತ್ತೆ ಅತ್ತೆ, ಇವ್ರ ಕೈಲಿ ಬಂದಿದ್ದಾರೆ? ಮಾತಾಡು ಅತ್ತೆ. ನಾನು ಮ್ಯಾಜಿಕ್ ಮಾಡಿ ಬಾಸ್ ಮಗ ನಿನ್ನ ಮದ್ವೆ ಆಗದೆ ಇರೋ ಥರ ಮಾಡಿದ್ನಲ್ಲ. ದೊಡ್ಡಪ್ಪ, ನೀವಾದ್ರೆ ಹೇಳಿ, ಇವ್ರು ಮತ್ತೆ ಯಾಕೆ ಬಂದಿದ್ದಾರೆ? ನನಗೂ ಏನು ತೋಚ್ತಾ ಇಲ್ಲ. ಇವರೆಲ್ಲ ಇದ್ದಕ್ಕಿದ್ದಾಗ ಯಾಕೆ ಬಂದಿದ್ದಾರೋ ಗೊತ್ತಾಗ್ತಾ ಇಲ್ವಲ್ಲ. ಮಿಸ್ಟರ್ ನರಹರಿ, ಮನೆಯವ್ರನ್ನೆಲ್ಲ ಕರೆದು ನಮ್ಮ ಜೊತೆ ಮಾತಾಡಿಸ್ತಿರೋ ಅಥವಾ ಗೊಂಬೆಗಳ ಥರ ಹೀಗೆ ನಿಂತ್ಕೊಂಡ್ಬಿಡ್ತೀರೋ? ಸರ್, ಅದು ಆ್ಯಕ್ಚುಲಿ ನೀವು ಸಡನ್ನಾಗಿ ಬಂದ್ಬಿಟ್ರಲ್ಲ, ನಾನು ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ನೀವು ನಮ್ಮ ಮನೆಗೆ ಬಂದಿದ್ದೀರಿ ಅಂತ ನನ್ನ ನಂಬಿಕೆನೇ ಬರ್ತಾ ಇಲ್ಲ. ಒಂದು ನಿಮಿಷ ರೀ. ಸುಹಾಸ್, ಅಮ್ಮ, ಸುಹಾಸ್. ಗಾಡಿ ನರಹರಿ ಅವರು ಒಳ್ಳೆ ಮನೆ ನೋಡ್ಕಿದಾರಲ್ವಾ? ನಿಮ್ಮಪ್ಪ ನಾನೇನು ಕಡಿಮೆ ಏನಿಲ್ಲ.
ನರಹರಿ ಮನೆ ಹುಡುಕಿರ್ಬೋದು, ಆದರೆ ನಾನು ನಿನಗೆ ಈ ಮನೇಲಿರೋ ಒಂದು ಚಿನ್ನದಂಥ ಹುಡುಗಿನೇ ಹುಡುಕಿದ್ದೇನಲ್ಲ. ಸರ್ ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಬನ್ನಿ. ಡ್ಯಾಡ್, ಹಾಂ, ಮಿಸ್ಟರ್ ನರಹರಿ, ಫಸ್ಟ್ ನಿಮ್ಮ ಫ್ಯಾಮಿಲಿನೇ ನಮ್ಮ ಮನೆಗೆ ಇನ್ವೈಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಸಂಪ್ರದಾಯದ ಪ್ರಕಾರ ಗಂಡು ಕಡೆಯವರೇ ಹೆಣ್ಣನ್ನು ನೋಡಕ್ಕೆ ಬರಬೇಕಲ್ವಾ? ಹಾಗಾಗಿ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದೆ. ಈಕೆ ನನ್ನ ವೈಫ್ ಗೀತಾ. ನಮಸ್ಕಾರ. ಅವಳು ನನ್ನ ಮಗಳು ಕೇತ್. ಅವನು ನನ್ನ ಮಗ. ನಾವ್ ಈ ರೀತಿ ಏಕಾಕಿ ಬಂದಿರೋದ್ರಿಂದ ನಿಮ್ಗೇನು ತೊಂದರೆ ಇಲ್ಲ ತಾನೇ? ಅಯ್ಯೋ, ಎಲ್ಲಾದ್ರೂ ಉಂಟೆ, ತಮ್ಮತ್ತ ದೊಡ್ಡವ್ರು ನಮ್ಮ ಮನೆಗೆ ಬಂದಿರೋದೇ ಪುಣ್ಯ. ಏನು ಹಾಗೆ ನಿಂತ್ಕೊಂಡ್ಬಿಟ್ರಿ? ಮುಂದಿಂದ ಸರ್ ಇಲ್ಲ. ವಾಸಂತಿ, ವಾಸಂತಿ, ಏನ್ರಿ ಅದು? ವಾಸಂತಿ, ಏನದು? ಯಾರಿಗೋ ಮಸ್ಕ ಹೊಡಿತಾ ಇದೆಯಾ? ಬಾಸ್ ಕಡೆ ಬಾಸ ಬಾಸ್ ಅಂತೆ, ಬಾಸ್. ಈ ಮನೆಗೆ ನಾನೇ ಬಾಸು. ಭಾಗಿ ನಮ್ಮ ನರಹರಿ ಬಾಸ್ ಕಣೆ. ಬಾಸ ಏನಿವ್ರು ತಮ್ಮನ್ನ ತಾವೇ ಬಾಸ್ ಅನ್ಕೊಂಡ್ಬಿಟ್ಟಿದ್ದಾರೆ? ಇಲ್ಲ, ಇವರು ಭಾಗೀರಥಿ ಅಂತ ನಮ್ಮ ಅತ್ತೆ. ಇವ್ರ ಗಂಡನ ಹೆಸರು ಬಸಿಯಾ ಅಂತ. ಇವ್ರ ತಮ್ಮನ್ ತಾವು ಭಾಗಿ ಬಸಿಯಾ ಅಂತ ಕರ್ಕೋತಾರೆ. ಹೌದೌದು, ಬಸ್ಯಾ ಬಸ್ಯಾ ಅನ್ನೋದು ಹೋಗಿ ಬಾಸ್ ಬಾಸ್ ಆಗ್ಬಿಟ್ಟಿದೆ. ವಯಸ್ಸಾದವ್ರು ನೋಡಿ, ಈ ಮನೆಗೆ ಇವರೇ ಬಾಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಸರ್, ಅದು ಮೊನ್ನೆ ನೀವು ಫೋನ್ ಮಾಡಿದ್ಮೇಲೆ ಮನೆಯವ್ರನ್ನೆಲ್ಲ ಕರ್ಕೊಂಡು ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ನೀವೇ ಬಂದಿದ್ದು ಒಳ್ಳೇದಾಯ್ತು ಬಿಡಿ. ಸಿಂಧು, ಹೋಗಿ ಸಾಕ್ಷಿನ ಕರ್ಕೊಂಬಮ್ಮ. ನೀನು ಇಲ್ಲೇ ನಿಂತಿದ್ಯಾ? ಹೋಗಿ ಸ್ವೀಟ್ಸ್ ತೊಂಬರೋ. ಅಕ್ಕ, ಸಿಂಧು, ಅವರೆಲ್ಲ ನಮ್ಮನ್ನ ಮೊದಲನೇ ಸಲ ನೋಡ್ತಾ ಇರ್ಲಿಲ್ವಾ? ಅದ್ ಸರಿ, ನೀನ್ ಯಾಕೆ ಬಂದೆ? ಓ, ಕಾಫಿ ಮಾಡ್ಕೊಂಡು ಹೋಗಕ್ ಬಂದ್ಯಾ? ಅಕ್ಕ, ಅವ್ರು ಮಾತಾಡ್ತಿರೋದು, ಅವ್ರ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ನನ್ಗೇನು ಅರ್ಥನೇ ಆಗ್ತಿಲ್ಲ. ಆಗುತ್ತೆ, ನೀವಿಬ್ರು ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ.